ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಸಂಜೆ ಹೀಗೆ ಬಂದು ಹಾಗೆ ಹೋದಂಥ ಮಳೆ ಭಾರೀ ಅವಾಂತರಗಳನ್ನೇ ಸೃಷ್ಟಿಸಿದೆ. ಬಿರುಗಾಳಿ ಆರ್ಭಟಕ್ಕೆ ಹಲವು ಏರಿಯಾಗಳಲ್ಲಿ ಮರಗಳು ನೆಲಕ್ಕುರುಳಿವೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗಿನ ರಿಪೋರ್ಟ್ ನೋಡ್ಕೊಂಬೋಣ. ಭೀಕರ ಬಿರುಗಾಳಿ, ಉರುಳಿ ಬಿದ್ದಿರೋ ಮರಗಳು, ರಸ್ತೆ ತುಂಬೆಲ್ಲ ನೀರು, ವಾಹನ ಸವಾರರ ಪರದಾಟ, ಮೆಟ್ರೋ ಸಂಚಾರಕ್ಕೂ ಮಳೆ ಬಿಸಿ ತಟ್ಟಿದೆ. ಮಳೆ ಅಂದ್ರೆ ಸಾಕು ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಸಣ್ಣ ಮಳೆಯಾದ್ರೂ ಸಾಕು ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತೆ. ಸಂಜೆ ಇಂದಿರಾನಗರ, ಕೆಆರ್ಪುರ, ಆವಲಹಳ್ಳಿ, ಮಹದೇವಪುರ ಸುತ್ತಮುತ್ತ ಧಾರಾಕಾರ ಮಳೆಯಾಗಿದೆ. ಜಯನಗರ, ಶಾಂತಿನಗರ, ಮಲ್ಲೇಶ್ವರಂ, ಮೆಜೆಸ್ಟಿಕ್, ಮಾರ್ಕೆಟ್ ಸೇರಿದಂತೆ ನಗರದ ಪ್ರಮುಖ ಏರಿಯಾಗಳಲ್ಲಿ ಬಿರುಗಾಳಿ ಸಹಿತ ಎಂಟ್ರಿ ಕೊಟ್ಟ ಮಳೆರಾಯ ಅತಿಥಿಯಂತೆ ಬಂದು ಹೋದ. ಆದರೆ ಹೀಗೆ ಬಂದು ಹಾಗೆ ಹೋದ್ರೂ ಹಲವೆಡೆ ಅವಾಂತರವನ್ನೇ ಸೃಷ್ಟಿಸಿದ್ದಾನೆ. ಸಂಜಯನಗರ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರ ನೆಲಕಚ್ಚಿದೆ. ಅಶ್ವಥ್ ನಗರದಿಂದ ಗೆದ್ದಲಹಳ್ಳಿ ಮಾರ್ಗ ಹಾಗೂ ಏರ್ಪೋರ್ಟ್ ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹೆಬ್ಬಾಳ ರಸ್ತೆ ಕೆರೆಯಂತಾಗಿತ್ತು. ಪೊಲೀಸರು ಮಳೆಯಲ್ಲೇ ನಿಂತು ಮಳೆ ನೀರು ಕ್ಲಿಯರ್ ಮಾಡಿಸಿದ್ರು. ಗಂಗಮ್ಮ ಸರ್ಕಲ್ನಲ್ಲೂ ಬೃಹತ್ ಮರ ಧರೆಗೆ ಉರುಳಿದೆ. ಜಾಲಹಳ್ಳಿ ಮಾರ್ಗದಲ್ಲಿ ವಾಹನ ಸವಾರರು ಹೆಣಗಾಡುವಂತಾಯಿತು. ವೀರಣ್ಣಪಾಳ್ಯ ಜಂಕ್ಷನ್ ಬಳಿ ಮರ ಬಿದ್ದಿದ್ದು ನಾಗವಾರ ಬಳಿ ಟ್ರಾಫಿಕ್ ಜಾಮ್ ಉಂಟಾಯಿತು. ವೈಟ್ಫೀಲ್ಡ್ ರಸ್ತೆಯಲ್ಲಿ 3 ರಿಂದ 4 ಕಡೆ ಮರಗಳು ಉರುಳಿ ಬಿದ್ದಿವೆ. ಶಾಂತಿನಿಕೇತನ ಜಂಕ್ಷನ್ ಬಳಿ ಮರ ಬಿದ್ದಿದ್ದು ವೈಟ್ಫೀಲ್ಡ್ ಮಾರ್ಗದಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಐಟಿಪಿಎಲ್ ಸತ್ಯಸಾಯಿ ಆಸ್ಪತ್ರೆ ಮೆಟ್ರೋ ಮಾರ್ಗದ ಮೇಲೆ ಮರದ ಕೊಂಬೆ ತುಂಡಾಗಿ ಬಿದ್ದಿದೆ. ಪರಿಣಾಮ ಸಂಜೆ 6 ಗಂಟೆಯಿಂದ ವೈಟ್ಫೀಲ್ಡ್ ಗರುಡಾಚಾರ್ ಪಾಳ್ಯ ನಡುವೆ ಮೆಟ್ರೋ ಸೇವೆ ಬಂದ್ ಆಗಿತ್ತು. ಮರದ ಕೊಂಬೆ ತೆರವು ಬಳಿಕ ಮತ್ತೆ ಮೆಟ್ರೋ ಸಂಚಾರ ಪುನರ್ ಆರಂಭವಾಗಿರೋ ಮಾಹಿತಿ ಸಿಕ್ಕಿದೆ. ಸಿಟಿ ಮಂದಿ ಕೆಲಸ ಮುಗಿಸಿ ಮನೆಗೆ ಹೋಗೋ ಹೊತ್ತಲ್ಲೇ ಮಳೆ ಶುರುವಾಯಿತು. ಪರಿಣಾಮ ವಾಹನ ಸವಾರರು, ಸಾರ್ವಜನಿಕರು ಪರದಾಡುವಂತಾಯಿತು. ಪ್ರಮುಖ ರಸ್ತೆಗಳಲ್ಲಿ ನೀರು ನಿಂತು ಅವ್ಯವಸ್ಥೆಗೆ ಜನ ಬೇಸತ್ರು. ಮಳೆ ಜೋರಾಗ್ತಿದ್ದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಕೆಆರ್ ಸರ್ಕಲ್ ಅಂಡರ್ಪಾಸ್ ಬಂದ್ ಮಾಡಿದ್ರು. ಅಂಡರ್ಪಾಸ್ಗೆ ಅಡ್ಡಲಾಗಿ ಬ್ಯಾರಿಕೇಡ್ ಹಾಕಿದ್ರು. ಇನ್ನು ಪೀಣ್ಯ, ದಾಸರಹಳ್ಳಿ, ಬಾಗಲಗುಂಟೆ, ಬಾಣಾವಾರ ಸೇರಿದಂತೆ ನೆಲಮಂಗಲ ಸುತ್ತಮುತ್ತ ಬಿರುಗಾಳಿ ಸಹಿತ ಮಳೆ ಅಬ್ಬರಿಸಿದೆ. ಮತ್ತೊಂದೆಡೆ ರಾತ್ರಿ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಗಂಟೆಗೆ 40 ರಿಂದ 60 ಕಿಲೋಮೀಟರ್ ವೇಗದ ಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, TV9.